ಸನ್ಮಾನ್ಯ ಶ್ರೀ ಕೆ.ಎಚ್. ಮುನಿಯಪ್ಪ ಶಿಡ್ಲಘಟ್ಟದ ಮಣ್ಣಿನಿಂದ ರಾಷ್ಟ್ರ ರಾಜಕಾರಣದವರೆಗೆ ಇಂದು ಸಮಾಜ ಕಲ್ಯಾಣದ ಸಾರಥ್ಯ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ದೀರ್ಘಕಾಲದ ಸಾರ್ವಜನಿಕ ಜೀವನ, ಸಂಸದೀಯ ಅನುಭವ, ಸಾಮಾಜಿಕ ನ್ಯಾಯದ ಬದ್ಧತೆ ಮತ್ತು ಶೋಷಿತ ದುರ್ಬಲ ವರ್ಗಗಳ ಪರವಾಗಿ ಧ್ವನಿ ಎತ್ತಿದ ಹಿರಿಯ ನಾಯಕರಾಗಿ ಸನ್ಮಾನ್ಯ ಶ್ರೀ ಕೆ.ಎಚ್. ಮುನಿಯಪ್ಪ ಅವರು ತಮ್ಮದೇ ಆದ ವಿಶಿಷ್ಟ ಸ್ಥಾನಮಾನವನ್ನು ಹೊಂದಿದ್ದಾರೆ. ಇಂದು ಆಗಸ್ಟ್ 12, 2026ರಂದು ಕರ್ನಾಟಕ ಸರ್ಕಾರದ ಸಚಿವ ಸಂಪುಟದ ಖಾತೆ ಹಂಚಿಕೆಯಲ್ಲಿ ಕೆ.ಎಚ್. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ದೊರೆತಿರುವುದು ಅವರ ದೀರ್ಘ ಸಾರ್ವಜನಿಕ ಜೀವನದಲ್ಲಿ ಮತ್ತೊಂದು ಮಹತ್ವದ ಅಧ್ಯಾಯವಾಗಿದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸರ್ಕಾರದ ಸೌಲಭ್ಯಗಳು ತಲುಪಬೇಕು ಎಂಬ ಆಶಯದೊಂದಿಗೆ ಕೆಲಸ ಮಾಡಿರುವ ಹಿರಿಯ ನಾಯಕನಿಗೆ ಸಮಾಜ ಕಲ್ಯಾಣ ಖಾತೆ ದೊರೆತಿರುವುದು ಅವರ ರಾಜಕೀಯ ಪಯಣಕ್ಕೆ ಅರ್ಥಪೂರ್ಣವಾದ ಹೊಣೆಗಾರಿಕೆಯಾಗಿದೆ. ಶಿಡ್ಲಘಟ್ಟದ ಮಣ್ಣಿನ ಮಗ ಕೆ.ಎಚ್. ಮುನಿಯಪ್ಪ ಅವರ ಜೀವನದ ವಿಶೇಷ ನಂಟು. ಶಿಡ್ಲಘಟ್ಟದೊಂದಿಗೆ ಆರಂಭವಾಗುತ್ತದೆ. ಸಂಸತ್ ಹಾಗೂ ಐತಿಹಾಸಿಕ ಜೀವನ ಚರಿತ್ರೆಯ ದಾಖಲೆಗಳ ಪ್ರಕಾರ ಅವರು 1948ರ ಮಾರ್ಚ್ 7ರಂದು ಶಿಡ್ಲಘಟ್ಟ ತಾಲೂಕಿನ ಕಂಬದಹಳ್ಳಿ ಗ್ರಾಮದಲ್ಲಿ ಹನುಮಪ್ಪ ಮತ್ತು ವೆಂಕಟಮ್ಮ ಅವರ ಪುತ್ರರಾಗಿ ಜನಿಸಿದರು. ಅವರು BA ಹಾಗೂ LLB ವಿದ್ಯಾಭ್ಯಾಸ ಪಡೆದಿದ್ದು, ವಕೀಲರು, ಸಮಾಜ ಸೇವಕರು ಮತ್ತು ರಾಜಕೀಯ ಕಾರ್ಯಕರ್ತರಾಗಿ ಸಾರ್ವಜನಿಕ ಜೀವನ ಪ್ರವೇಶಿಸಿದರು. ಅವರ ವಿದ್ಯಾಭ್ಯಾಸದಲ್ಲಿಯೂ ಶಿಡ್ಲಘಟ್ಟದ ನಂಟು ಸ್ಪಷ್ಟವಾಗಿ ಕಾಣುತ್ತದೆ. ಚುನಾವಣಾ ಅಫಿಡವಿಟ್ ಮಾಹಿತಿಯ ಪ್ರಕಾರ ಅವರು ಶಿಡ್ಲಘಟ್ಟದ ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಣ ಪಡೆದಿದ್ದು, ನಂತರ ಚಿಕ್ಕಬಳ್ಳಾಪುರದಲ್ಲಿ ಪದವಿ ವ್ಯಾಸಂಗ ಮಾಡಿ ಬೆಂಗಳೂರಿನಲ್ಲಿ ಕಾನೂನು ಶಿಕ್ಷಣ ಪಡೆದಿದ್ದಾರೆ. ಹೀಗಾಗಿ ಕೆ.ಎಚ್. ಮುನಿಯಪ್ಪ ಅವರ ರಾಜಕೀಯ ಜೀವನವನ್ನು ಕೇವಲ ಕೋಲಾರ ಅಥವಾ ದೇವನಹಳ್ಳಿ ರಾಜಕಾರಣದ ದೃಷ್ಟಿಯಿಂದ ನೋಡುವುದಕ್ಕಿಂತ ಶಿಡ್ಲಘಟ್ಟದ ಗ್ರಾಮೀಣ ಮಣ್ಣಿನಿಂದ ಬೆಳೆದ ನಾಯಕತ್ವದ ಪಯಣವಾಗಿ ನೋಡುವುದು ಹೆಚ್ಚು ಸೂಕ್ತ. ಯುವಕನಾಗಿದ್ದಾಗಲೇ ಬಡವರು, ಹಿಂದುಳಿದವರು ಹಾಗೂ ಸಾಮಾಜಿಕವಾಗಿ ದುರ್ಬಲ ವರ್ಗಗಳ ಸಮಸ್ಯೆಗಳ ಬಗ್ಗೆ ಕೆಲಸ ಮಾಡಲು ಆರಂಭಿಸಿದ ಮುನಿಯಪ್ಪ ಅವರು ಸಹಕಾರಿ ಕ್ಷೇತ್ರ, ಗ್ರಾಮೀಣಾಭಿವೃದ್ಧಿ ಮತ್ತು ಸಾಮಾಜಿಕ ಸಂಘಟನೆಗಳೊಂದಿಗೆ ಸಂಪರ್ಕ ಬೆಳೆಸಿಕೊಂಡರು. ಐತಿಹಾಸಿಕ ಸಂಸದೀಯ ದಾಖಲೆಯಲ್ಲಿ ಅವರು ಕಂಬದಹಳ್ಳಿ ಹರಿಜನ ಗಿರಿಜನ ಸಮುದಾಯದ ನೀರಾವರಿ ಬಾವಿ ಸಹಕಾರಿ ಸಂಘ ಹಾಗೂ ಹೈನುಗಾರಿಕೆ ಸಹಕಾರಿ ಸಂಘ ಸ್ಥಾಪನೆಯಲ್ಲಿ ಪಾತ್ರವಹಿಸಿದ್ದರೆಂದು ಉಲ್ಲೇಖಿಸಲಾಗಿದೆ. ಕೋಲಾರ ಜಿಲ್ಲೆಯ ಗ್ರಾಮೀಣ ಬ್ಯಾಂಕ್ ಸೇರಿದಂತೆ ವಿವಿಧ ಸಂಸ್ಥೆಗಳಲ್ಲಿಯೂ ಅವರು ಕೆಲಸ ಮಾಡಿದ್ದಾರೆ. ಕೋಲಾರ ಲೋಕಸಭಾ ಕ್ಷೇತ್ರದಿಂದ ದೀರ್ಘ ಪಯಣ. ಕೆ.ಎಚ್. ಮುನಿಯಪ್ಪ ಅವರ ರಾಷ್ಟ್ರ ರಾಜಕಾರಣದ ದೊಡ್ಡ ಅಧ್ಯಾಯ ಕೋಲಾರ ಲೋಕಸಭಾ ಕ್ಷೇತ್ರ. 1991ರಲ್ಲಿ ಮೊದಲ ಬಾರಿಗೆ ಲೋಕಸಭೆಗೆ ಆಯ್ಕೆಯಾದ ಅವರು ನಂತರ ಹಲವು ಬಾರಿ ಕೋಲಾರವನ್ನು ಪ್ರತಿನಿಧಿಸಿದರು. 1991, 96, 98, 99, 2004, 2009 ಮತ್ತು 2014ರ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದು ಸತತ ಹಲವು ಅವಧಿಗಳ ಕಾಲ ಸಂಸದರಾಗಿದ್ದರು. 2014ರ ಚುನಾವಣೆಯಲ್ಲಿ ಅವರು 4,18,926 ಮತಗಳನ್ನು ಪಡೆದು JDS ಅಭ್ಯರ್ಥಿ ಕೋಲಾರ ಕೇಶವ ಅವರ ವಿರುದ್ಧ 47,850 ಮತಗಳ ಅಂತರದಿಂದ ಗೆದ್ದಿದ್ದರು. ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶಿಡ್ಲಘಟ್ಟವು ಪ್ರಮುಖ ವಿಧಾನಸಭಾ ಕ್ಷೇತ್ರವಾಗಿದೆ. ಹೀಗಾಗಿ ಶಿಡ್ಲಘಟ್ಟದ ಜನರಿಗೆ ಅವರ ರಾಜಕೀಯ ಮತ್ತು ವೈಯಕ್ತಿಕ ಸಂಪರ್ಕವು ಕೇವಲ ಪಕ್ಷದ ಸಂಘಟನೆಗೆ ಸೀಮಿತವಾಗಿರದೆ ದಶಕಗಳ ಚುನಾವಣಾ ಪಯಣದೊಂದಿಗೆ ಬೆಸೆದುಕೊಂಡಿದೆ. 2019 ರಾಜಕೀಯ ಪಯಣದಲ್ಲಿ ಮಹತ್ವದ ತಿರುವು. 2019ರ ಲೋಕಸಭಾ ಚುನಾವಣೆಯಲ್ಲಿ ಕೆ.ಎಚ್. ಮುನಿಯಪ್ಪ ಅವರ ದೀರ್ಘಕಾಲದ ಕೋಲಾರ ಕೋಟೆಗೆ ದೊಡ್ಡ ಸವಾಲು ಎದುರಾಯಿತು. ಬಿಜೆಪಿಯ ಎಸ್. ಮುನಿಸ್ವಾಮಿ ಅವರು 7,09,165 ಮತಗಳನ್ನು ಪಡೆದು ಗೆದ್ದರೆ ಕೆ.ಎಚ್. ಮುನಿಯಪ್ಪ ಅವರು 4,99,144 ಮತಗಳನ್ನು ಪಡೆದರು. ಸುಮಾರು 2,10,000 ಮತಗಳು ಮಾತ್ರದಲ್ಲಿ ಅವರು ಸೋಲು ಕಂಡರು. ಈ ಸೋಲು ಅವರು ರಾಜಕೀಯ ಜೀವನದ ಅಂತ್ಯವಾಗಲಿಲ್ಲ, ಬದಲಾಗಿ ನಂತರ ಅವರು ರಾಜ್ಯ ರಾಜಕಾರಣಕ್ಕೆ ಮರಳಿದರು. 2023 ವಿಧಾನಸಭೆಗೆ ಪುನರಾಗಮನ. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕೆ.ಎಚ್. ಮುನಿಯಪ್ಪ ಅವರು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿದರು. ಇದರೊಂದಿಗೆ ಸುಮಾರು 3 ದಶಕಗಳ ಸಂಸದೀಯ ರಾಜಕಾರಣದ ನಂತರ ರಾಜ್ಯ ವಿಧಾನಸಭೆಯಲ್ಲಿ ಹೊಸ ರಾಜಕೀಯ ಅಧ್ಯಾಯ ಆರಂಭಿಸಿದರು. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಸಚಿವರಾಗಿ ಜವಾಬ್ದಾರಿ ವಹಿಸಿಕೊಂಡರು. ನಂತರ ಆಹಾರ ಮತ್ತು ನಾಗರಿಕ ಸರಬರಾಜು ಸೇರಿದಂತೆ ಪ್ರಮುಖ ಖಾತೆಗಳನ್ನು ನಿರ್ವಹಿಸಿದರು. ಇಂದು ಸಮಾಜ ಕಲ್ಯಾಣ ಇಲಾಖೆಯ ಸಾರಥ್ಯ. ಇದೀಗ 12/8/2026ರಂದು ಕೆ.ಎಚ್. ಮುನಿಯಪ್ಪ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಜವಾಬ್ದಾರಿ ನೀಡಲಾಗಿದೆ. ಇದು ಸಾಮಾನ್ಯ ಖಾತೆ ಬದಲಾವಣೆ ಮಾತ್ರವಲ್ಲ, ಅವರ ದೀರ್ಘ ರಾಜಕೀಯ ಬದುಕಿನ ಪ್ರಮುಖ ವಿಚಾರಗಳಾದ ಸಾಮಾಜಿಕ ನ್ಯಾಯ, ಬಡವರ ಕಲ್ಯಾಣ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ, ವಿದ್ಯಾರ್ಥಿಗಳ ಶಿಕ್ಷಣ, ವಸತಿ, ವಿದ್ಯಾರ್ಥಿ ನಿಲಯಗಳ ಆರ್ಥಿಕ ಸಬಲೀಕರಣ ಮತ್ತು ಸರ್ಕಾರದ ಕಲ್ಯಾಣ ಯೋಜನೆಗಳ ಅನುಷ್ಠಾನಕ್ಕೆ ನೇರವಾಗಿ ಸಂಬಂಧಿಸಿದ ಇಲಾಖೆ ಅವರ ಕೈಗೆ ಬಂದಿದೆ. ಹೀಗಾಗಿ ಇಂದು ಅವರ ಅಭಿಮಾನಿಗಳು, ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಶೋಷಿತ ಸಮುದಾಯದ ಜನರು ಈ ಜವಾಬ್ದಾರಿಯನ್ನು ವಿಶೇಷವಾಗಿ ಸ್ವಾಗತಿಸುತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿ ಅಧಿಕಾರ ಸ್ವೀಕರಿಸುವ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳು.
ಶಿಡ್ಲಘಟ್ಟದೊಂದಿಗೆ ಇರುವ ರಾಜಕೀಯ ನಂಟು. ಕೆಎಚ್ ಮುನಿಯಪ್ಪ ಅವರ ಶಿಡ್ಲಘಟ್ಟದ ನಂಟಿಗೆ ಹಲವು ಪದರಗಳಿವೆ. ಮೊದಲನೆಯದು ಜನ್ಮಭೂಮಿಯ ನಂಟು, ಕಂಬದಳ್ಳಿ ಶಿಡ್ಲಘಟ್ಟ ತಾಲೂಕು. ಎರಡನೆಯದು ಶಿಕ್ಷಣದ ನಂಟು, ಶಿಡ್ಲಘಟ್ಟದಲ್ಲಿಯೇ ಅವರು ಪ್ರಾಥಮಿಕ ಪ್ರೌಢ ಶಿಕ್ಷಣದ ಪ್ರಮುಖ ಹಂತ. ಮೂರನೆಯದು ರಾಜಕೀಯದ ನಂಟು, ಕೋಲಾರ ಲೋಕಸಭಾ ಕ್ಷೇತ್ರದ ಭಾಗವಾಗಿದ್ದ ಶಿಡ್ಲಘಟ್ಟದಲ್ಲಿ ದಶಕಗಳ ಕಾಲ ಕಾಂಗ್ರೆಸ್ ರಾಜಕಾರಣದಲ್ಲಿ ಅವರ ಪ್ರಭಾವ. ನಾಲ್ಕನೆಯದು ಸಂಘಟನಾ ನಂಟು, ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರೊಂದಿಗೆ ಅವರ ದೀರ್ಘಕಾಲದ ರಾಜಕೀಯ ಸಂಪರ್ಕ. ಐದನೆಯ ಕುಟುಂಬ ಮತ್ತು ಸ್ಥಳೀಯ ನಾಯಕತ್ವದ ನಂಟು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ವಿ ಮುನಿಯಪ್ಪ ಅವರೊಂದಿಗೆ ಕೆಎಚ್ ಮುನಿಯಪ್ಪ ಅವರ ಹೆಸರು ಹಲವು ವರ್ಷಗಳಿಂದ ಸ್ಥಳೀಯ ಕಾಂಗ್ರೆಸ್ ರಾಜಕಾರಣದಲ್ಲಿ ಒಟ್ಟಿಗೆ ಕೇಳಿಬರುತ್ತಿದೆ. ಕೋಲಾರ ಲೋಕಸಭಾ ಚುನಾವಣೆ ಮತ್ತು ಶಿಡ್ಲಘಟ್ಟದ ಪಾತ್ರ. ಕೋಲಾರ ಲೋಕಸಭಾ ಕ್ಷೇತ್ರವು ಪರಿಶಿಷ್ಟ ಜಾತಿಗೆ ಮೀಸಲಾಗಿರುವ ಕ್ಷೇತ್ರ. ಇದರಲ್ಲಿ ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ, ಮುಳಬಾಗಿಲು, ಕೆಜಿಎಫ್, ಬಂಗಾರಪೇಟೆ, ಕೋಲಾರ ಮತ್ತು ಮಾಲೂರು ವಿಧಾನಸಭಾ ಕ್ಷೇತ್ರಗಳು ಸೇರಿವೆ. ಈ ಕ್ಷೇತ್ರದಲ್ಲಿ ಕೆಎಚ್ ಮುನಿಯಪ್ಪ ಹಲವು ವರ್ಷಗಳ ಕಾಲ ಕಾಂಗ್ರೆಸ್ನ ಪ್ರಮುಖ ಮುಖವಾಗಿದ್ದರು. 1990ರ ದಶಕದಿಂದ 2014ರವರೆಗೆ ಅವರ ನಿರಂತರ ಗೆಲುವುಗಳು ಕೋಲಾರ ಭಾಗದಲ್ಲಿ ಅವರ ಸಂಘಟನಾ ಶಕ್ತಿಯನ್ನು ತೋರಿಸಿತು. ಆದರೆ 2019ರಲ್ಲಿ ಬಿಜೆಪಿ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ಅವರ ಗೆಲುವಿನೊಂದಿಗೆ ರಾಜಕೀಯ ಸಮೀಕರಣ ಬದಲಾಯಿತು. 2024ರ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ನ ಎಂ ಮಲ್ಲೇಶ್ ಬಾಬು ಗೆದ್ದು ಕಾಂಗ್ರೆಸ್ನ ಕೆವಿ ಗೌತಮ್ ಅವರನ್ನು ಸೋಲಿಸಿದರು. 2024ರ ಫಲಿತಾಂಶದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ವಿಭಾಗದಲ್ಲೂ ಜೆಡಿಎಸ್ ಅಭ್ಯರ್ಥಿ ಬಿಎನ್ ರವಿಕುಮಾರ್ ಅವರು ಶಾಸಕರಾಗಿದ್ದ ಹಿನ್ನೆಲೆ ಗಮನಾರ್ಹವಾಗಿತ್ತು. ಇದು ಕೋಲಾರ ಚಿಕ್ಕಬಳ್ಳಾಪುರ ಭಾಗದ ರಾಜಕೀಯವೂ ಒಂದೇ ಪಕ್ಷದ ಹಿಡಿತದಲ್ಲಿದೆ. ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಬದಲಾಗುತ್ತಿರುವುದನ್ನು ತೋರಿಸುತ್ತದೆ. ಹೊಸ ಜವಾಬ್ದಾರಿ, ಹೊಸ ನಿರೀಕ್ಷೆ. ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಕೆಎಚ್ ಮುನಿಯಪ್ಪ ಅವರ ಮುಂದೆ ದೊಡ್ಡ ಜವಾಬ್ದಾರಿಗಳಿವೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ, ಹಾಸ್ಟೆಲ್ ವ್ಯವಸ್ಥೆ, ಶಿಕ್ಷಣದ ಅವಕಾಶ, ಪರಿಶಿಷ್ಟ ಜಾತಿ ಮತ್ತು ಇತರ ಅರ್ಹ ಸಮುದಾಯಗಳ ಆರ್ಥಿಕ ಸಬಲೀಕರಣ, ಸ್ವಯಂ ಉದ್ಯೋಗ ಯೋಜನೆಗಳು, ವಸತಿ ಸೌಲಭ್ಯ, ಕೌಶಲ್ಯ ಅಭಿವೃದ್ಧಿ ಹಾಗೂ ಸಾಮಾಜಿಕ ನ್ಯಾಯದ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸುವುದು ಅವರ ಮುಂದಿನ ಪ್ರಮುಖ ಕಾರ್ಯಕ್ಷೇತ್ರಗಳಾಗಿವೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಸರ್ಕಾರಿ ಯೋಜನೆಗಳು ಕಾಗದದಲ್ಲಿ ಉಳಿಯದೆ ಅರ್ಹ ಫಲಾನುಭವಿಗಳ ಮನೆ ಬಾಗಿಲಿಗೆ ತಲುಪಬೇಕು ಎಂಬುದು ಜನರ ನಿರೀಕ್ಷೆಯಾಗಿದೆ. ಶಿಡ್ಲಘಟ್ಟದ ಜನರ ನಿರೀಕ್ಷೆ. ಶಿಡ್ಲಘಟ್ಟದ ಮಣ್ಣಿನಲ್ಲಿ ಹುಟ್ಟಿ ಬೆಳೆದ ವ್ಯಕ್ತಿಯೊಬ್ಬರು ಇಂದು ಕರ್ನಾಟಕದ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವುದು ಈ ಭಾಗದ ಜನರಿಗೆ ಹೆಮ್ಮೆಯ ಸಂಗತಿಯಾಗಿದೆ. ಕಂಬದಳ್ಳಿಯಿಂದ ಆರಂಭವಾದ ಪಯಣವು ಶಿಡ್ಲಘಟ್ಟ, ಕೋಲಾರ, ಕರ್ನಾಟಕ ವಿಧಾನಸಭೆ, ಭಾರತದ ಸಂಸತ್ ಮತ್ತು ಕೇಂದ್ರ ಸಚಿವ ಸಂಪುಟವನ್ನು ದಾಟಿ ಮತ್ತೆ ರಾಜ್ಯದ ಪ್ರಮುಖ ಕಲ್ಯಾಣ ಇಲಾಖೆಯ ಜವಾಬ್ದಾರಿಯವರೆಗೆ ಬಂದಿದೆ. ಇದು ಕೇವಲ ಒಬ್ಬ ರಾಜಕಾರಣಿಯ ವೈಯಕ್ತಿಕ ಪಯಣವಲ್ಲ, ಗ್ರಾಮೀಣ ಹಿನ್ನೆಲೆಯಿಂದ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ನಾಯಕತ್ವದವರೆಗೆ ಸಾಗಬಹುದೆಂಬುದಕ್ಕೆ ಒಂದು ಉದಾಹರಣೆಯಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಕಂಬದಳ್ಳಿಯ ಮಣ್ಣಿನಲ್ಲಿ ಹುಟ್ಟಿ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಹಲವು ಬಾರಿ ಪ್ರತಿನಿಧಿಸಿದ ಕೇಂದ್ರ ಸಚಿವರಾಗಿ ಸೇವೆ ಸಲ್ಲಿಸಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಮತ್ತೆ ರಾಜ್ಯ ಸಚಿವ ಸಂಪುಟಕ್ಕೆ ಪ್ರವೇಶಿಸಿ ಇದೀಗ ಸಮಾಜ ಕಲ್ಯಾಣ ಇಲಾಖೆ ಮಹತ್ವದ ಜವಾಬ್ದಾರಿ ಹೊತ್ತಿರುವ ಸನ್ಮಾನ್ಯ ಶ್ರೀ ಕೆಎಚ್ ಮುನಿಯಪ್ಪ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಸಾಮಾಜಿಕ ನ್ಯಾಯದ ಆಶಯವನ್ನು ಮತ್ತಷ್ಟು ಬಲಪಡಿಸಿ ಅರ್ಹರಿಗೆ ಸರ್ಕಾರದ ಸೌಲಭ್ಯಗಳು ತಲುಪುವಂತೆ ಮಾಡಿ ವಿದ್ಯಾರ್ಥಿಗಳು, ಯುವಕರು, ಮಹಿಳೆಯರು, ಬಡವರು ಮತ್ತು ದುರ್ಬಲ ವರ್ಗಗಳ ಬದುಕಿನಲ್ಲಿ ಹೊಸ ಆಶಾಕಿರಣ ಮೂಡಿಸಲಿ ಎಂಬುದು ಈ ಸಂದರ್ಭದಲ್ಲಿ ಜನರ ಆಶಯ. ಶಿಡ್ಲಘಟ್ಟದ ಮಣ್ಣಿನಿಂದ ಸಮಾಜ ಕಲ್ಯಾಣದ ಸಾರಥ್ಯದವರೆಗೆ ಇದು ಸನ್ಮಾನ್ಯ ಕೆಎಚ್ ಮುನಿಯಪ್ಪ ಅವರ ಸುದೀರ್ಘ ಸಾರ್ವಕಾಲಿಕ ಬದುಕಿನ ಮತ್ತೊಂದು ಮಹತ್ವದ ಮೈಲಿಗಲ್ಲು. ಸಮಾಜ ಕಲ್ಯಾಣ ಇಲಾಖೆಯ ನೂತನ ಜವಾಬ್ದಾರಿಗೆ ಸನ್ಮಾನ್ಯ ಶ್ರೀ ಕೆಎಚ್ ಮುನಿಯಪ್ಪ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು.